ಈ ಮನಸ್ಥಿತಿ ಯಾವ್ದಾದ್ರೂ ಇದೆ ಅಂದ್ರೆ ಮೂಲಭೂತ ಕಟ್ಟರ್ ಇಸ್ಲಾಂ ವಾದ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ಇದಕ್ಕೆ ಎಂ ಡಿ ಫಾರೂಕ್ ಸರ್ ಕೂಡ ಉತ್ತರ ಕೊಡ್ಲಿ. ಕೇಳಿಸ್ಕೊಂಬಿಡಿ ಸರ್, 2025 ನೀವು ಇಸ್ಲಾಂ ಅಟ್ಯಾಚ್ ಮಾಡಬೇಡಿ ಅಂತ ನೀವು ಹೇಳ್ತೀರಿ. ಕೇಳಿಸ್ಕೊಳ್ಳಿ ಪಾಷಾ ಸರ್, ನನ್ನ ಪ್ರಶ್ನೆಗೆ ಕಾರಣ ಕೂಡ ಇದೆ. ನಾನು ತುಂಬಾ ಇತಿಹಾಸಕ್ಕೆ ಹೋಗಲ್ಲ. 2025ನೇ ಇಸ್ವಿದನ್ನೇ ನಾನು ಲೆಕ್ಕ ಕೊಡ್ತೀನಿ. ಇದು ಭಾರತದ ಲೆಕ್ಕ ಅಲ್ಲ ಸರ್, ಇಡೀ ಜಗತ್ತು. ಕೇಳಿಸ್ಕೊಳ್ಳಿ, ಜನವರಿ 1 US ನ ನ್ಯೂ ಆರ್ಸ್ಲ್ಯಾಂಡ್ ನಲ್ಲಾದ ಟ್ರಕ್ ಅಟ್ಯಾಕ್ ಮಾಡಿದ್ಯಾರು? ಇದೇ ರಾಡಿಕಲ್ ಇಸ್ಲಾಂಗಳು. ಅದರ ಜೊತೆಯಲ್ಲಿ ಆಸ್ಟ್ರಿಯಾ ಕ್ಷಮೆ ಇರಲಿ, ಫೆಬ್ರವರಿ 25 ವಿಲ್ಲಾ ಸ್ಟಾಬಿಂಗ್ ಅಟ್ಯಾಕ್, ಸತ್ತವರ ಸಂಖ್ಯೆ 1 ಮಾಡಿದವರು ಯಾರು? ಇದೇ ಮೂಲಭೂತವಾದಿ ಇಸ್ಲಾಮಿಸ್ಟ್ಗಳು. ಭಾರತದಲ್ಲಿ ಪಹಲ್ಗಾಮ್ ಅಟ್ಯಾಕ್, ಸತ್ತವರು 28 ಜನ, ಮಾಡಿದವರು ಯಾವುದು? ಇದೇ ರಾಡಿಕಲ್ ಇಸ್ಲಾಂ. ಇಷ್ಟಕ್ಕೆ ನಿಲ್ಲಿಲ್ಲ ಸರ್, ದೆಹಲಿಯ ಕಾರ್ ಬ್ಲಾಸ್ಟ್ ಆಗಿರಬಹುದು, ಇಸ್ಲಾಮಾಬಾದ್ ನಲ್ಲಾದ ಬಾಂಬ್ ಬ್ಲಾಸ್ಟ್, ಸತ್ತವರ 13 ಜನ. ಆಸ್ಟ್ರೇಲಿಯಾದಲ್ಲಿ ಮೊನ್ನೆ ನಡೆದ ಬಾಂಡಿ ಬೀಚ್ ಅಟ್ಯಾಕ್, ಮಾಡಿದವರು ಯಾರು ಸರ್? ಇದೇ ರಾಡಿಕಲ್ ಖಟ್ಟರ್ ಮುಸ್ಲಿಂ ಚಿಂತನೆ ಇರುವ ಮೂಲಭೂತವಾದಿಗಳು. ಯಾಕೆ ಒಪ್ಕೊಳ್ಳೋದಲ್ಲೇ ಇದೆ? ಈ ನನ್ನ ಮಕ್ಕಳು ಅನ್ನ ತಿಂತಾರ, ತಿಂತಾರಣ್ಣ ಈ ನನ್ನ ಮಕ್ಕಳು. ನೋಡಿ, ನಾನು ಒಂದು ಮಾತು ಹೇಳ್ತೀನಿ. ರಾಡಿಕಲ್ ಇಸ್ಲಾಂ ಅಂತ ಹೇಳಿ ರಾಡಿಕಲ್ ಹಿಂದುತ್ವನು ಇದ್ದೆ, ನಾನು ಹೇಳ್ತೀನಿ. ಇನ್ನೊಂದು ಮಾತು ಏನಂದ್ರೆ, ಮನುಷ್ಯ ಇವತ್ತು ಮುಸಲ್ಮಾನ ಅಂತ ನಾನು ಮಾತಾಡಲ್ಲ. ಪ್ರಪಂಚದಲ್ಲಿ ರಾಡಿಕಲ್ ಹಿಂದೂಗಳಿಂದಾದ ಒಂದೇ ಒಂದು ಅಟ್ಯಾಕ್ ಖಂಡಿಸ್ತೀವಿ. ಹೇಳಿದ್ದಾರೆ ಇದನ್ನು ಖಂಡಿಸಬೇಕು, ನಾವು ಧರಣಿ ಮಾಡ್ಬೇಕಂತ ಹೇಳಿದ್ದಾರೆ ಬಾಂಗ್ಲಾದೇಶ ಇದು ವಿರೋಧಗೆ. ಆದ್ರೆ ಇನ್ಸಾನ್ ಅಂದ್ರೆ ಇಡೀ ಪ್ರಪಂಚದಲ್ಲಿ ಅವನು ಮನುಷ್ಯನೇ, ಸತ್ರೆ ಮನುಷ್ಯನೇ. ನೀವು ಆ ತರ ಇಸ್ಲಾಂಗೆ ಮತ್ತೆ ಇದಕ್ಕೆ ನೀವು ಸೇರಿದ್ರೆ ನಾನೂ ಹೇಳ್ಬೋದು. ನನಗೆ ಇದು ಆ ಪಾಪ ಅವನಿಗೆ ಬೆಂಕಿ ಆಗ್ಬಿಟ್ಟು ಸಂದೀಪ್ ಇವನಿಗೆ ಬೆಂಕಿ ಆಗ್ದಿರಲ್ಲ, ನನಗೆ ಯಾವ್ದು ಜ್ಞಾಪ ಬಂತು? ನನಗೆ ಗುಜರಾತ್ ಜ್ಞಾಪಕ ಬಂತು. ನಾನು ಆ ಟೈಮ್ ನಲ್ಲಿ ನೋಡಿದೆ ಇದೇ ತರ. ನಾನು ಅವರು ಮನುಷ್ಯರೇ ಯಾರು ಬಿಡ್ತೀರಿ ಇಂತ ಬುರುಡೇನ ಬಂದ್ ನನ್ನ ಹತ್ರ. ಆವಾಗನು ನೋಡಿ ಬೆಂಕಿ ಹಾಕ್ಬಿಟ್ಟು ಬೆಂಕಿ ಹಚ್ಚಿದ ಮೇಲೆ ಓಡ್ತಾ ಇದ್ರು ರೋಡ್ ಮೇಲೆ. ಆವಾಗ ಚಾನಲ್ ಅವರು ಮನುಷ್ಯರೇ. ನೋಡಿ ಕಾಶ್ಮೀರ ಪಂಡಿತಗಳು 6 ಲಕ್ಷ ಪಂಡಿತ ಅವರಿಗೆ ನಾನೇ ಹೇಳ್ತೀನಿ, ನಿಮ್ಮಿದು 6 ಲಕ್ಷ ಪಂಡಿತರು ಹೋಗ್ಲಿಲ್ಲ. ಇನ್ನೊಂದು ಗುಜರಾತ್ ನಲ್ಲಿ 6,000 ಜನ ಕೊಂದ್ರಲ್ಲ, ಅವರು ಮನುಷ್ಯರು. ಲೆಕ್ಕ ಕೇಳಿದೆ ನಿಮಗೆ. ನಾನು ಒಂದ್ 7-8 ಪಟ್ಟಿ ಕೊಟ್ಟೆ, ಪಟ್ಟಿ ಇನ್ನೂ ಉದ್ದದಿದೆ, ಬಟ್ ಸಮಯ ಕಮ್ಮಿ ಇರೋದಕ್ಕೆ ನಾನು 7-8 ಲೆಕ್ಕ ಕೊಟ್ಟೆ. 2025ನೇ ಇಸ್ವಿ ಅದು ಸರ್. ಜಗತ್ತಿನ ಯಾವುದೇ ಮೂಲೆ, ಭಾರತ ಬಿಡಿ, ಬಾಂಗ್ಲಾದೇಶ ಬಿಡಿ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ರಾಡಿಕಲ್ ಹಿಂದೂ ಟೆರರಿಸಂ ನಿಂದಾದ ಒಂದೇ ಒಂದು ಹತ್ಯಾಕಾಂಡದ ಉದಾಹರಣೆ ಕೊಡಿ, ಮಿಕ್ಕಿದ ಆಮೇಲೆ ಮಾತಾಡಿ. ನೋಡಿ ನಾನು ಹೇಳ್ತೀನಿ, ನೋಡಿ ಟಿವಿನಲ್ಲಿ ಎಲ್ಲ ನೋಡ್ತಾ ಇದ್ರೆ ತುಂಬಾ ದುಃಖ ಆಗುತ್ತೆ. ಲೆಕ್ಕ ಕೇಳ್ತಿದ್ದೀನಿ ಸರ್, ದುಃಖ ಆಗುತ್ತೆ. ಹಿಂದೂಗಳ ದೌರ್ಜನ್ಯ ನಡೀತಾ ಇರೋದು ಇಲ್ಲ ನಿಮ್ಮ ಹತ್ರ. ಒಬ್ಬ ಬೇಗುಣ, ಯಾವುದೇ ರೀತಿ ತಪ್ಪು ಮಾಡದ ಒಬ್ಬ ದೀಪು ಚಂದ್ರ ದಾಸನ್ನ ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡಬೇಕು. ಹತ್ಯೆ ಮಾಡೋ ಸಂದರ್ಭದಲ್ಲಿ ಅಲ್ಲಾಹು ಅಕ್ಬರ್ ಅಂತ ಕೂಗ್ಬೇಕು. ಯಾರು ಹೇಳ್ಕೊಡ್ತಿದ್ದಾರೆ ಇದನ್ನ? ಇದೊಂದು ದೊಡ್ಡ ರೋಗ. ನಮ್ಮ ಭಾರತ ದೇಶದಲ್ಲೇ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಜೈ ಶ್ರೀರಾಮ್ ಅಂತ ಹೇಳಿದಿ ಹೊಡೆದವ್ರಿಗೆ ಯಾರಿಗೂ ಮಾತಾಡಲ್ಲ. ಅಲ್ಲಿ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಮಾತಾಡೋರ್ಗೆ ಹೊಡೆದಿರೋದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀರಾ. ಜೈ ಶ್ರೀರಾಮ್ ಅಂತ ಹೇಳಿ ಹತ್ಯೆ ಮಾಡಿದ ಅನೇಕರು ಜೈಲ್ ಪಾಲಾಗಿದ್ದಾರೆ ಸರ್. ನಾನು ಲೆಕ್ಕ ಕೊಡಬಹುದು ಅದಕ್ಕೆ. ಆಯ್ತು ಮೇಡಮ್, ಆದ್ರೆ ನಾನು ಹೇಳ್ತಾ ಇರೋದು ಪ್ರಶ್ನೆ. ಜೈ ಶ್ರೀರಾಮ್ ಹೇಳಿ ಹೊಡೆದಿದ್ದು ಒಂದು ಘಟನೆ, ಲಕ್ಷಾಂತರ ಘಟನೆ ಕೊಡ್ತಿಲ್ಲ ನಿಮ್ಗೆ. ನಿಮಗೆ ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಕೊಡಿ. ಉತ್ತರ ಕೊಡ್ಲಿ. ಲೆಕ್ಕ ತುಂಬಾ ಇಂಪಾರ್ಟೆಂಟ್. ಘೋಷಣೆಗಳನ್ನು ಕೂಗೋದು ಈಸಿ, ಉತ್ತರ ಕೊಡೋದು ಕಷ್ಟ. ಕೊಡ್ಲಿ ಉತ್ತರ ಅವರು. ಕೊಡಿ ಫಾರೂಕ್ ಅವರೇ. ಒಂದೇ ಒಂದು ಉದಾಹರಣೆ, 2025ನೇ ಇಸ್ವಿಯಲ್ಲಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿ ಮುಸಲ್ಮಾನರ ಹತ್ಯೆ ಮಾಡಿದ ಲೆಕ್ಕ ಕೊಡಿ. ಅದಕ್ಕಿಂತ ಮುಂಚೆ ಘಟನೆ ನಡೆದ್ರೆ ಅದು ಘಟನೆ ಅಲ್ಲ. ಹೇಳಿ ಸರ್. ನೀವು ಹೇಳ್ತಾ ಇರೋ ಪ್ರಕಾರ ಸರ್ 1950ವರೆಗೂ ಕೊಡಿ. ಬರೇ ಮುಸಲ್ಮಾನರು ಅಷ್ಟೇ ಇದ್ರಾ? ಬೇರೆ ಯಾರು ಧರ್ಮದವ್ರು ಯಾರು? ಬಾಂಬ್ ಇಟ್ಟವ್ರು ಯಾರು ಮೇಡಮ್? ಅನ್ಯ ಧರ್ಮದವ್ರು ಇದ್ದಿಲ್ವಾ? ನೀವು ಮಾಡಿದವ್ರು ಯಾರು? ಮುಸಲ್ಮಾನರು. ಆಯ್ತಪ್ಪ, ಮುಸಲ್ಮಾನರು ಮಾಡಿದ್ರು, ಅರ್ಥ ಆಯ್ತು ಅನ್ಸುತ್ತೆ. ರಾಡಿಕಲ್ ಇಸ್ಲಾಂ ಟೆರರಿಸಂ ಅಂತ ಕೇಳಿದೀನಿ. ಮುಸ್ಲಿಂ ಟೆರರಿಸಂಗೂ ರಾಡಿಕಲ್ ಇಸ್ಲಾಂ ಟೆರರಿಸಂಗೂ ವ್ಯತ್ಯಾಸ ಇದೆ. ನೀವು ನಿಮ್ಮ ಪದವನ್ನು ನನ್ನ ಬಾಯಲ್ಲಿ ಹಾಕೋ ಪ್ರಯತ್ನ ಮಾಡಬೇಡಿ. ಇದನ್ನ ಕಲ್ಸ್ಕೊಡ್ತಿರೋದು ಯಾರು?
ಇದನ್ನ ಕಲ್ಸ್ಕೊಡ್ತಿರೋದು ಯಾರು? ಎಲ್ಲಿಂದ ಬರ್ತಾ ಇದೆ ಇದು? ಅಲ್ಲಾಹು ಅಕ್ಬರ್ ಹೆಸರು ಹೇಳ್ಬಿಟ್ಟು ಕೊಲೆ ಮಾಡ್ಬೇಕು ಅನ್ನೋದು ಎಲ್ಲಿಂದ ಬರ್ತಿದೆ? ಬಹುಸಂಖ್ಯಾತರಿಂದ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಅನೇಕ ಕಡೆಗಳಲ್ಲಿ ನಡೆದುಬಿಟ್ಟಿದೆ ಅಂತ ಹೇಳಿ. ಬಟ್ ನಾನು ಬಹಳ ಆತ್ಮವಿಶ್ವಾಸದಿಂದ ಹೇಳ್ತೀನಿ ಸರ್, ಬಹುಶಃ ಪ್ರಪಂಚದ ಯಾವ್ದಾದ್ರೂ ಒಂದು ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಸೇಫ್ ಹೆವೆನ್ ಅಂತ ಹೇಳ್ಬಹುದು ಅಂದ್ರೆ ಅದು ಭಾರತ ಮಾತ್ರ. ಇಲ್ಲಿ ಅಲ್ಪಸಂಖ್ಯಾತರ ರೈಟ್ಸ್ಗೆ ಸಿಗುವಂತಹ ಮಾನ್ಯತೆ, ಅಲ್ಪಸಂಖ್ಯಾತರ ಆಶೋತ್ತರಗಳಿಗೆ ಸಿಗುವ ಮಾನ್ಯತೆ, ಅದು ಪೊಲಿಟಿಕಲಿ ಆದ್ರೂ ಆಗಿರಬಹುದು, ಸೋಷಿಯಲಿ ಆಗಿರಬಹುದು, ಇಲ್ಲಿ ಸಿಕ್ಕಷ್ಟು ಮಾನ್ಯತೆ ಬೇರೆ ಯಾವ ದೇಶದಲ್ಲಿ ಸಿಗುತ್ತೆ ಹೇಳಿ ಸರ್? ಸೇಫೆಸ್ಟ್ ಹೆವೆನ್ ಇನ್ಕ್ಲೂಡಿಂಗ್ ಮುಸಲ್ಮಾನರಿಗೆ ಭಾರತ ಅವ್ರ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ದಿಸ್ ಇಸ್ ದ ಸೇಫ್ ಹೆವೆನ್. ಇದೇ ಅಲ್ಪಸಂಖ್ಯಾತರು ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಏನು ಅನುಭವಿಸ್ತಿದ್ದಾರೆ ಕಣ್ಮುಂದೆ ಇದೆ. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಸರಿ, ನೀವು ಹೇಳಿದ್ದೆಲ್ಲನೂ ಒಪ್ಕೋತಾ, ಒಂದು ಇಡೀ ಪ್ರಪಂಚದಲ್ಲಿ ಯಾರೇ ಕೊಲೆ ಮಾಡ್ಲಿ, ಹತ್ಯೆ ಮಾಡ್ಲಿ, ಹಲ್ಲೆ ಮಾಡ್ಲಿ, ಅವ್ರನ್ನ ಧರ್ಮದ ಆಧಾರದಲ್ಲಿ ಡಿಸೈಡ್ ಮಾಡ್ದೇನೆ. ಒಬ್ಬ ಕೊಲೆಗಾರ ಅವನು ಕೊಲೆಗಾರನೇ, ಅವನು ಹಿಂದೂ ಕೊಲೆಗಾರ, ಮುಸ್ಲಿಂ ಕೊಲೆಗಾರ, ಕ್ರಿಶ್ಚಿಯನ್ ಕೊಲೆಗಾರ ಅಲ್ಲ. ಒಬ್ಬ ಆತಂಕವಾದಿನೇ, ಒಬ್ಬ ಭಯೋತ್ಪಾದಕನೇ. ಅರ್ಥ ಆಯ್ತಾ? ಆದ್ದರಿಂದ ನಾವು ಯಾರೇ ಇದ್ರೂ ಸಹಿತ ಮೊದಲನೇದಾಗಿ ಹತ್ಯೆ, ಹಲ್ಲೆ, ಮಾಬ್ ಲಿಂಚಿಂಗ್ ಇವೆಲ್ಲವನ್ನು ಯಾರು ಸಮರ್ಥನೆ ಮಾಡೋ ಹಾಗಿಲ್ಲ, ಮಾಡಕೂಡ್ದು. ಧರ್ಮದ ಹೆಸರಲ್ಲಿ ಯಾವುದೇ ಧರ್ಮದ ಹೆಸರಲ್ಲಿ ಮಾಡಿ, ಹೆಸರಲ್ಲಿ ಕೊಲೆಗಳು, ಯಾವುದರಲ್ಲೇ ಧರ್ಮದ ಕಾರಣಕ್ಕೆ ಕೊಲೆ ಆದ್ರೆ ನಾನು ಹೇಳ್ತಾ ಇರೋದು, ನೀವು ಯಾವುದನ್ನೇ ಮಾಡಿ ಹತ್ಯೆ ಹಲ್ಲೆಗಳನ್ನ ನಾವೆಲ್ಲರೂ ಖಂಡಿಸಬೇಕು. ಯಾಕಂದ್ರೆ ನಾವು ಮನುಷ್ಯರು, ನಾವು ಅಲ್ಲಿರ್ತಕ್ಕಂಥ ನಾವು ಆಮೇಲೆ ಧರ್ಮ, ಅವನು ಮನುಷ್ಯ. ಒಬ್ಬ ಮನುಷ್ಯನನ್ನ ಸಾಯಿಸ್ತೀರಿ, ಬೆಂಕಿ ಹಚ್ತೀರಿ ಅಂತಂದ್ರೆ ನೀವು ಯಾವ್ದ್ರಿ ಧರ್ಮ ನಿಮ್ದು? ಯಾವ ಧರ್ಮದಲ್ಲಿ ಹೇಳಿದೆ ನಿಮಗೆ ಬೆಂಕಿ ಹಚ್ಚು ಅಂತ ಹೇಳ್ಬಿಟ್ಟು? ಇವುಗಳ ತಪ್ಪುಗಳು ಮುಸ್ಲಿಮಲ್ಲೂ ಆಗಿದ್ದಾವೆ, ಹಿಂದೂಗಳಲ್ಲಾಗಿದ್ದಾವೆ, ಎಲ್ಲ ಕಡೆ ಆಗಿದ್ದಾವೆ. ಒಂದ್ ನಿಮಿಷ ನೋಡಿ. ಇದನ್ನೇ ಜನ ನೋಡ್ತಾ ಇರೋದು. ಅವರೇ ಪಟ್ಟಿ ಕೇಳ್ತಾ ಇದ್ದಾರೆ. ನಾನು ಆವಾಗ್ಲೇ ಫಾರೂಕ್ ಅವ್ರಿಗೂ ಕೇಳ್ದೆ, ಹಾಗೆ ಪಾಷಾ ಅವ್ರಿಗೂ ಕೇಳ್ದೆ. ಪಟ್ಟಿ ಕೊಟ್ಬಿಟ್ಟು ಮುಂದಿನ ನೋಡಿ, ಇಲ್ಲಿ 2019 ಜಾರ್ಖಂಡ್ ತಬ್ರೇಜ್ ಅನ್ಸಾರಿ ಅಂತಕ್ಕಂಥ 24 ವರ್ಷದ ಮುಸ್ಲಿಂ ಯುವಕನನ್ನ ಕಳ್ಳತನ ಸಂಖ್ಯೆಯಲ್ಲಿ ಗುಂಪೊಂದು ಹೊಡೆದು ಜೈ ಶ್ರೀರಾಮ್ ಮತ್ತು ಜೈ ಹನುಮಾನ್ ಅಂತ ಕೂಗಲೇಬೇಕು ಅಂತ ಒತ್ತಾಯ ಮಾಡಿದ್ರು. ಹಲವು ಗಂಟೆಗಳ ಹೊಡೆತದಿಂದ 4 ದಿನಗಳ ನಂತರ ಅವನು ಸಾಯ್ತಾನೆ. ಆ ವಿಡಿಯೋ ವೈರಲ್ ಆಗಿದೆ, ನೀವು ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ಳಿ. ಆಯ್ತಾ? 2020 ದೆಹಲಿ ಗಲಭೆಯಲ್ಲಿ ಉತ್ತರ ಈಶಾನ್ಯ ದೆಹಲಿ ಗಲಭೆಯಲ್ಲಿ 9 ಮುಸ್ಲಿಮರ ಯುವಕರನ್ನ ಜೈ ಶ್ರೀರಾಮ್ ಕೂಗದಿದ್ದಕ್ಕೆ ಚಾಕು ಹಾಕ್ತಾರೆ, ಕೊಲ್ತಾರೆ. ಇವತ್ತು ಚಾರ್ಜ್ ಶೀಟ್ ಇದೆ ನೆನ್ಕೊಳ್ಳಿ. 2025 ಉತ್ತರಾಖಂಡ್ 2025ರಲ್ಲಿ ಉತ್ತರಾಖಂಡಲ್ಲಿ ಸ್ವಾತಂತ್ರ್ಯ ದಿನದಂದು ಮುಸ್ಲಿಂ ವ್ಯಕ್ತಿಯನ್ನು ಚಹಾ ಅಂಗಡಿಯಲ್ಲಿ ಜೈ ಶ್ರೀರಾಮ್ ಕೂಗಲು ಒತ್ತಾಯಿಸಿ ಗಡ್ಡ ಹಿಡಿದು ಎಳೆದಾಡಿ ಹಲ್ಲೆ ಮಾಡ್ತಾರೆ. ಇಂಥ ಒಂದು 25-30 ಘಟನೆಗಳನ್ನು ಹೇಳಬಹುದು. ಯಾರಿಗೆ ಜೈ ಶ್ರೀರಾಮ್ ಅಂದವ್ರಿಗೆ ಏನಾಯ್ತು? ಯಾರೇ ಮಾಡಿದ್ರು ಅವ್ರನ್ನ ಹಿಡಿದಾರೆ, ಅರೆಸ್ಟ್ ಮಾಡ್ತಾರೆ, ಚಾರ್ಜ್ ಶೀಟ್ ಹಾಕ್ತಾರೆ, ಒಂದು ಜನ ಬಿಡ್ತಾರೆ, ಒಂದು ಜನ ಶಿಕ್ಷೆ ಆಗುತ್ತೆ. ಯಾವುದೋ ಒಂದು ದರಿದ್ರ ಗುಂಪು, ಯಾವುದೋ ಒಂದು ಬತಾಂಧ ಗುಂಪು ಮಾಡಿದ್ದಕ್ಕೆ ಇಡೀ ಸಮುದಾಯವನ್ನ ಬ್ಲೇಮ್ ಮಾಡೋದು, ಇಡೀ ಒಂದು ಧರ್ಮೀಯರನ್ನು ಮಾಡೋದು, ಇದಕ್ಕೆ ಇಸ್ಲಾಮೋಫೋಬಿಯಾ ಅಂತ ಹೇಳ್ತೀವಿ. ಸರ್, ಹಿಂದೂ ಟೆರರಿಸಂ ಅಂತ ಹೇಳ್ತಾ ಇದ್ರಿ, ಹಾಗೆ ಹಿಂದೂ ಟೆರರಿಸ್ಟ್ ಆರ್ಗನೈಸೇಷನ್ಗಳು ಐ ಡೋಂಟ್ ನೋ ಎಲ್ಲೆಲ್ಲಿ ಹೋಗ್ತಾ ಇದೆ. ಇದು ಭಾರತದ ಅಫಿಷಿಯಲ್ ಹೋಮ್ ಮಿನಿಸ್ಟ್ರಿ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೊಂಡ್ ಬಂದಿರೋ ಡೆಸಿಗ್ನೇಟೆಡ್ ಟೆರರಿಸ್ಟ್ ಆರ್ಗನೈಸೇಷನ್. ಇದು ನಂದಲ್ಲ ಸರ್, ಭಾರತ ಸರ್ಕಾರದ ಲೆಕ್ಕ. 42 ಪಟ್ಟಿಗಳಿದೆ, ಅದರಲ್ಲಿ ಒಂದು 10 ಓದ್ಬಿಡ್ತೀನಿ ಸರ್. ಬಾಬರ್ ಕಲ್ಸಾ ಇಂಟರ್ನ್ಯಾಷನಲ್, ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್, ತಾರಿಕ್ ಎ ಫುರಾನ್, ಹರ್ಕತ್ ಉಲ್ ಮುಜಾಹಿದ್ದೀನ್, ಹಿಜಬ್ ಉಲ್ ಮುಜಾಹಿದ್ದೀನ್, ಅಲ್ ಉಮರ್ ಮುಜಾಹಿದ್ದೀನ್, ಜಮ್ಮು ಕಾಶ್ಮೀರ್ ಇಸ್ಲಾಮಿಕ್ ಫ್ರಂಟ್, ಅಲ್ ಖೈದಾ. ಇದೆಲ್ಲ ಎಲ್ಲಿ ಸರ್? ಈ 42ರಲ್ಲಿ ಒಂದ್ 2 ತೋರಿಸಿ ಸರ್. ಹಿಂದೂ ಟೆರರಿಸ್ಟ್ ಆರ್ಗನೈಸೇಷನ್ ವಿಚ್ ಹ್ಯಾವ್ ಬೀನ್ ಅಫಿಷಿಯಲಿ ಡಿಕ್ಲೇರ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ.